ರಾಜ್ಯದ 101 ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಆದರೆ ಕೆಲವೊಂದು ತಾಲೂಕುಗಳನ್ನ ಸರ್ಕಾರ ಬರಗಾಲ ಪ್ರದೇಶ ಅಂತ ಹೇಳಿ ಘೋಷಣೆಯನ್ನ ಮಾಡಿಲ್ಲ. ಸೊ ಹಾಗಾಗಿ ಇದೀಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ರೈತರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ್ಯಾವ ತಾಲೂಕನ್ನ ಬರಗಾಲ ಘೋಷಣೆ ಅಂತ ಹೇಳಿ ಕನ್ಸಿಡರ್ ಮಾಡಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬನ್ನಿ ನೋಡ್ತಾ ಹೋಗೋಣ. ಬಾಲ್ಕಿ ತಾಲೂಕನ್ನ ಬರಗಾಲ ಘೋಷಣೆ ಮಾಡಿಲ್ಲ. ಸೊ ಹಾಗಾಗಿ ಸರ್ಕಾರಕ್ಕೆ ಘೇರಾವ್ ಹಾಕ್ತಾ ಇದ್ದಾರೆ. ಬಾಲ್ಕಿ ರೈತರಿಗೆ ಮಲತಾಯಿ ಧೋರಣೆಯನ್ನ ತೋರಲಾಗಿದೆ ಅಂತ ಹೇಳಿ ಪ್ರಕಾಶ ಖಂಡ್ರೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಕೇವಲ 4 ತಾಲೂಕುಗಳಿಗೆ ಮಾತ್ರ ಬರಗಾಲ ಘೋಷಣೆಯನ್ನ ಮಾಡಲಾಗಿದೆ. ಔರಾದ್, ಕಮಲನಗರ, ಬಾಲ್ಕಿ, ಹುಲಸೂರ ಸರ್ಕಾರ ಕೈ ಬಿಟ್ಟಂತಹ ಹಿನ್ನೆಲೆಯಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. 40% ಬಿತ್ತನೆಯೇ ಆಗಿಲ್ಲ, ಬೆಳೆ ಒಣಗಿ ಹೋಗಿದೆ ಅಂತ ಹೇಳಿ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬೆಳೆ ನಷ್ಟವಾದ ಎಲ್ಲಾ ತಾಲೂಕುಗಳನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಉಸ್ತುವಾರಿ ಸಚಿವರ ತವರೂರು ಬಾಲ್ಕಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಇದೀಗ ಕಿಡಿಕಾರ್ತಾ ಇದ್ದಾರೆ ರೈತರು. ನೋಡಿ, ಬೀದರ್ ಜಿಲ್ಲೆಯ ಕೇವಲ 4 ತಾಲೂಕುಗಳನ್ನ ಮಾತ್ರ ಬರಗಾಲ ಪ್ರದೇಶ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ ಸರ್ಕಾರ. ಕೆಲವೊಂದಿಷ್ಟು ಪ್ರದೇಶಗಳನ್ನ ಇಲ್ಲಿ ಘೋಷಣೆ ಮಾಡಿಲ್ಲ. ಔರಾದ್, ಕಮಲನಗರ, ಬಾಲ್ಕಿ, ಹುಲಸೂರ ಈ 4 ಪ್ರದೇಶಗಳನ್ನ ಸರ್ಕಾರ ಕೈ ಬಿಟ್ಟಿದೆ. ಸೊ ಹಾಗಾಗಿ ಇದೀಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 40% ಬಿತ್ತನೆ ಆಗಿಲ್ಲ, ಸೊ ನೀವು ಹೇಗೆ ಕನ್ಸಿಡರ್ ಮಾಡಲಿಲ್ಲ ಅಂತ ಹೇಳಿ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗಾಗಲೇ ಬಿತ್ತನೆ ಬೀಜಗಳನ್ನು ಹಾಕಿದ್ದೀವಿ, ಅದು ಬೆಳೆ ಕೂಡ ಬಂದಿಲ್ಲ, ಒಣಗಿ ಹೋಗಿದೆ ಅಂತ ಹೇಳಿ ರೈತರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಬೆಳೆ ನಷ್ಟವಾದಂತಹ ಎಲ್ಲ ತಾಲೂಕುಗಳನ್ನು ಬರಪೀಡಿತ ಅಂತ ಹೇಳಿ ಘೋಷಣೆ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ ಅಂತ ಹೇಳಿ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಉಸ್ತುವಾರಿ ಸಚಿವರ ತವರೂರನ್ನೇ ಕೈ ಬಿಟ್ಟಿರೋದಕ್ಕೆ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ರೈತರ ಪರ ನಿಲ್ಲೋದಕ್ಕೆ ಈಶ್ವರ ಖಂಡ್ರೆ ವಿಫಲ ಆಗಿದ್ದಾರೆ ಅಂತ ಹೇಳಿ ಪ್ರಕಾಶ್ ಖಂಡ್ರೆ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಇದೀಗ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಹಾಗೂ 89 ತಾಲೂಕುಗಳನ್ನು ತೀವ್ರ ಬರಪೀಡಿತ ಎಂದು ಘೋಷಣೆ ಮಾಡಿದೆ. ಅದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೇವಲ 4 ತಾಲೂಕುಗಳು ಮಾತ್ರ ತೀವ್ರ ಬರಪೀಡಿತ ಎಂದು ಘೋಷಣೆ ಮಾಡಿದ್ದು ಉಳಿದ ತಾಲೂಕುಗಳ ಮೇಲೆ ಅನ್ಯಾಯ ಆಗಿದೆ. ಹುಮ್ನಾಬಾದ್, ಬಸವಕಲ್ಯಾಣ್, ಬೀದರ್ ಮತ್ತು ಚಿಟಗುಪ್ಪ ತಾಲೂಕುಗಳು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಿದ್ದು ಬೇರೆ ತಾಲೂಕುಗಳ ಮೇಲೆ ಅನ್ಯಾಯ ಆಗಿದೆ. ಏಕೆಂದರೆ ಕಮಲ್ನಗರ್, ಔರಾದ್, ಭಾಲ್ಕಿ ಮತ್ತು ಹುಲ್ಸೂರು ತಾಲೂಕುಗಳಲ್ಲಿ ಜೂನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಆದರೂ ಕೂಡ ಬಿತ್ತನೆ ಆದ ಮೇಲೆ ಮಳೆಯೇ ಬರಲಿಲ್ಲ. ಆದ್ದರಿಂದ ಬಿತ್ತಿದ ಏನು ಲಾಭ ಆಗಬೇಕಾಗಿತ್ತು ಅದು ನಮ್ಮ ರೈತರಿಗೆ ಆಗಿಲ್ಲ. ಅದರಿಂದ ಮತ್ತಿಷ್ಟು ನಷ್ಟ ಆಗಿದೆ. ಬಿತ್ತನೆ ಆಗಲಾರ್ದು ಒಳ್ಳೆಯದು, ಆದರೆ ಬಿತ್ತನೆ ಆಗಿದ ಮೇಲೆ ಮತ್ತಿಷ್ಟು ನಷ್ಟ ಆಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಈ ಒಂದು 4 ತಾಲೂಕುಗಳು ಕೂಡ ತೀವ್ರ ಬರಪೀಡಿತ ಎಂದು ಘೋಷಣೆ ಮಾಡಬೇಕು. ಜೂನ್ನಲ್ಲಿ 33% ಮಳೆ ಕೊರತೆ. ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರದ ಬರಗಾಲ ಪೀಡಿತ ತಾಲೂಕೆಂದು ಘೋಷಿಸಲಾಗಿದೆ. ಆ ಘೋಷಣೆ ಪಟ್ಟಿಯಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕ ಬರಗಾಲ ಪೀಡಿತ ಎಂದು ಹೆಸರು ಬಂದಿಲ್ಲ. ನಮ್ಮ ಬರಗಾಲ ಏನದ ಭಾಲ್ಕಿ ತಾಲೂಕು ಡಿಕ್ಲೇರ್ ಏನದ ರಾಜ್ಯ ಸರ್ಕಾರ ಮಾಡಿಲ್ಲ. ನಾನು ಇವತ್ತು ಎಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ಲ ಹೊಲಗಳಿಗೆ ಹೋಗಿ
ಸ್ವತಃ ನಾನು ನೋಡೀನಿ. ಬೆಳೆ ಇದ್ದಿನ ಬೆಳೆ ಸುಟ್ಟು ಹೋಗಿದೆ. ಎಷ್ಟೊಂದು ಕಡೆ ಬಿತ್ತನೆ ಮಾಡಿಲ್ಲ. ಮಳೆ ಇರಲಾರ್ದ ಕಡೆಯಿಂದ ಬಿತ್ತಿಂದ ಬೀಜನೂ ಹೋಗ್ತು, ಗೊಬ್ಬರನೂ ಹೋಗ್ತು. ಜನ ಏನದ ಆಸೆ ಪಟ್ಟು ಏನದ ಸೊದಿ ಕಳೆದ್ರೂ ಆ ಸೊದಿದೇನದ ಉಪಯೋಗನೂ ಆಗಿಲ್ಲ. ಹಂಗಾಗಿ ಭಾಳಷ್ಟು ಖರ್ಚು ಆಗಿದೆ ರೈತರದು. ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರಾದ ರಾಜ್ಯ ಏನದ ಪಂಚಾಯತ್ ಮಂತ್ರಿಗಳಾದಂಥ ಈಶ್ವರ್ ಖಂಡ್ರೆ ಅವರು ಇವತ್ತು ನಮ್ಮ ತಾಲೂಕು ಬರಗಾಲ ಪಟ್ಟಿಯಿಂದ ಬಿಟ್ಟಿಂದು ಅವರೇನದ ಪ್ರಯತ್ನ ವಿಫಲ ಆಗಿದೆಯಾ ಯಾ ಪ್ರಯತ್ನ ಮಾಡಿಲ್ಲ, ಇದು ನಮಗೆ ತಿಳಿತಾ ಇಲ್ಲ. ರೈತರು ಏನದ ಈ ಥರ ಸಂಕಷ್ಟನಲ್ಲಿದ್ದಾಗ ತಮ್ಮದೇ ಕ್ಷೇತ್ರ ಬಾಲ್ಕಿ ಕ್ಷೇತ್ರಕ್ಕೆ ಅವ್ರು 4 ಸಲ ಶಾಸಕರಾಗಿ 3 ಸಲ ಮಂತ್ರಿಯಾಗಿ ಅವ್ರ ಮಗ MP ಅವರಾಗಿ ಇವತ್ತೇನ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ರೈತರೇನದ ಸಂಕಷ್ಟ ಇದ್ದಾಗ ಬರಗಾಲ ಪೀಡಿತ ಇದು ಡಿಕ್ಲೇರ್ ಮಾಡಲಾರ್ದೆ ಇವತ್ತು ನಮಗೆ ಭಾಳ ಒಂದು ರೈತರಿಗೆ ಒಂದು ಸಾವಿನ ದೌಡೆಯಲ್ಲಿ ನೂಕಿದ್ದಾರೆ ಅಂತ ಇವತ್ತು ಹೇಳಬೇಕಾಗಿದೆ. ಬೇಕೇ ಬೇಕು. ಸರ್ಕಾರ ನಮ್ ಕಡೆ ನೋಡ್ಲೇಬೇಕು. ಸರ್ಕಾರ ನಮ್ ಕಡೆ ನೋಡ್ಲೇಬೇಕು. ಬರಗಾಲ ಘೋಷಣೆ ಮಾಡ್ಲೇಬೇಕು.